ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಒಂದು ನೋಟಿಫಿಕೇಷನನ್ನು ಕಳಿಸಿದ್ದಾರೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಅದ್ರ ಜೊತೆಗೆ ನಂದು ವಾಟ್ಸಪ್ ಚಾನಲಿನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಜಾಯ್ನ್ ಆಗಿ. ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಅದರಲ್ಲಿ ಪಾಸ್ ಮಾಡ್ತಿರ್ತೇನೆ. ಓಕೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತಂದರೆ, ಈಗ ಯಾರೆಲ್ಲ ಸ್ಟಡಿ ಡೀಟೇಲ್ಸನ್ನು ಇನ್ನೂ ಅಪ್ಡೇಟ್ ಮಾಡಿಲ್ಲ ಮತ್ತು ಇನ್ನೂ ಯಾರೂ ಕ್ಲೈಮ್ ಮಾಡಿಲ್ಲ ಅಂಥವ್ರಿಗೆ ಲಾಸ್ಟ್ ಚಾನ್ಸನ್ನು ಕೊಟ್ಟಿದ್ದಾರೆ. ಸೊ ಇದು ಲಾಸ್ಟ್ ಚಾನ್ಸು, ಮತ್ತೆ ಫರ್ದರ್ ಕೊಡೋದಿಲ್ಲ. ಈಗ ಕೊಟ್ಟಿರೋ ರೀಸನ್ ಏನಪ್ಪ ಅಂತಂದರೆ, ತುಂಬ ಸ್ಟೂಡೆಂಟ್ಸು ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ತುಂಬ ಸ್ಟೂಡೆಂಟ್ಸ್ ಇನ್ನೂ ವೆರಿಫಿಕೇಷನ್ನೇ ಮಾಡಿಸಿರಲಿಲ್ಲ. ಕಾಲೇಜುಗಳಲ್ಲಿ ಬಿಟ್ಟಿದ್ರು, ಆಲ್ಮೋಸ್ಟ್ ಒಂದು 1.5 ಮಂತೇ ಬಿಟ್ಟಿದ್ರು. ನೀವು ನಿಮ್ಮ ಕಾಲೇಜುಗಳಲ್ಲಿ ಹೋಗಿ ನೀವು ಅದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ ಅಂತ. ಬಟ್ ಸ್ಟಿಲ್ ತುಂಬ ಸ್ಟೂಡೆಂಟ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿರಲಿಲ್ಲ. ಹಾಗೆ ಅದ್ರ ಜೊತೆಗೆ ಈಗ ನೀಟ್ ಎಕ್ಸಾಮ್ ಸ್ವಲ್ಪ ಪೋಸ್ಟ್ಪೋನ್ ಆಗಿರೋದ್ರಿಂದ, ನೀಟ್ ರೀ ಎಕ್ಸಾಮ್ ಇರೋದ್ರಿಂದ ಅದು ಇನ್ನೂ ಟೈಮ್ ತೊಗೊಳ್ಳೋದ್ರಿಂದ, ಹಾಗಾಗಿರೋದ್ರಿಂದ ನಿಮಗೆ ಇದೊಂದು ಲಾಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಎಲ್ಲ ಸ್ಟೂಡೆಂಟ್ಸು ಇದನ್ನು ಸದುಪಯೋಗ ಮಾಡಿಸ್ಕೋಬೇಕಾಗತ್ತೆ. ಯಾಕಂತಂದರೆ ಇಲ್ಲಿ ತುಂಬ ಸರಿ ಆಲ್ರೆಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಸಹ ತುಂಬ ಸ್ಟೂಡೆಂಟ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ದೆ ಹಾಗೆ ಇಟ್ಕೊಂಡಿದ್ದಾರೆ. ಹಾಗಾದರೆ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೋದು, ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಸೊ ನೀವು UGCET 2026 ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋಡ್ಬೋದು ಆನ್ಲೈನ್ ಅರ್ಜಿ ಪರಿಶೀಲನೆ ಅಧಿಸೂಚನೆ ಅಂತ ಒಂದು ಇದೆ. ಇಲ್ಲಿ ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮಗೆ ಕಂಪ್ಲೀಟ್ ಆಗಿರ್ತಾರೆ PDF ಓಪನ್ ಆಗುತ್ತೆ. ಸೊ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡಿ. UGCET 2026 ಅರ್ಜಿಯಲ್ಲಿ ಕ್ಲೈಮ್ ನಾಟ್ ವೆರಿಫೈಡ್ ಕ್ಲೈಮ್ಸ್ ಸರ್ಟಿಫಿಕೇಟ್ನಲ್ಲಿ ಮುದ್ರಿತವಾಗಿರುವ ಅಭ್ಯರ್ಥಿಗಳ ಗಮನಕ್ಕೆ ಅಂತಂದರೆ, ಈಗ ಯಾರೆಲ್ಲ ನೀವು ಕೆಲವೊಂದು ಡೀಟೇಲ್ಸನ್ನು ಕ್ಲೈಮ್ಡ್, ಈಗ ಸ್ಟಡಿ ಡೀಟೇಲ್ಸ್ ಕ್ಲೈಮ್ಡ್ 12 ಇಯರ್ಸ್ ಬಟ್ ನಾಟ್ ವೆರಿಫೈಡ್ ಅಂತ, ಅಥವಾ ಕ್ಲೈಮ್ಡ್ ಓನ್ಲಿ 5 ಇಯರ್ಸ್ ಅಂತ, ಕ್ಲೈಮ್ಡ್ 6 ಇಯರ್ಸ್ ಅಂತ, ಆ ಸ್ಟೂಡೆಂಟ್ಸ್ಗಳಿಗೆ, ಮತ್ತು ಇವನ್ ಕನ್ನಡ ಮೀಡಿಯಮ್, ರೂರಲ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ, ಸೊ ಇವುಗಳೆಲ್ಲ ಯಾರ್ಯಾರೆಲ್ಲ ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಇದೆ ಆ ಸ್ಟೂಡೆಂಟ್ಗಳಿಗೆ ಇದು. ಜೊತೆಗೆ ಇನ್ನೂ ನೀವು ಕ್ಲೈಮ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇನ್ನೂ ನೀವು ಕನ್ನಡ ಮೀಡಿಯಮ್ ಕ್ಲೈಮ್ ಮಾಡಿರೋದಿಲ್ಲ, ಕೆಲವರು ಡಾಕ್ಯುಮೆಂಟ್ಸ್ ನೀವು ಮೊದಲು ಇರೋದಿಲ್ಲ, ಅದಕ್ಕೆ ಕ್ಲೈಮ್ ಮಾಡಿರೋದಿಲ್ಲ, ಹೀಗೂ ಕ್ಲೈಮ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಿದ್ದಾರೆ. ಇವನ್ ಕನ್ನಡ ಮೀಡಿಯಮ್, ರೂರಲ್ ಆಗಲಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಗಲಿ, ಮತ್ತು ಸ್ಟಡಿ ಡೀಟೇಲ್ಸನ್ನು ನೀವು ಇವಾಗಲೂ ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ದಿಸ್ ಇಸ್ ಅ ಲಾಸ್ಟ್ ಚಾನ್ಸ್. ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡಿದ್ದಾದಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ. ಎಲ್ಲಿ ಮಾಡಿಸ್ಕೋಬೇಕು, ಹೇಗೆ ಅಂತ ಅಂದ್ಬಿಟ್ಟು ನೋಡೋದಾದರೆ, ದಿನಾಂಕ 21/5/2026 ಒಳಗಡೆ ನಿಮ್ಗೆ ಇನ್ನೊಂದು 2 ಡೇಸ್ ಅಷ್ಟೇ ಟೈಮ್ ಇದೆ, 2 to 3 ಡೇಸ್ ಟೈಮ್ ಇದೆ. ಇನ್ನು ಆ 3 ದಿನದ ಒಳಗಡೆ ನೀವು ಎಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು ಅಂತಂದರೆ, ಹತ್ತಿರದ ಸರ್ಕಾರಿ PU ಕಾಲೇಜಿನಲ್ಲಿ ಅಂತಂದರೆ, ಈಗ ನಿಮ್ಮ ಕಾಲೇಜಿನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋ ಹಾಗಿಲ್ಲ. ಈಗ ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ, ಅಂದರೆ ನಿಯರ್ ಬೈ ಗೌರ್ಮೆಂಟ್ PU ಕಾಲೇಜುಗಳಲ್ಲಿ ಮಾತ್ರ ಇದನ್ನು ನೀವು ವೆರಿಫಿಕೇಷನನ್ನು ಮಾಡ್ತಾರೆ. ನಿಮಗೆ ನಿಯರ್ ಬೈ ಪ್ಲೇಸಲ್ಲಿ ಯಾವುದಾದ್ರು ಇರಲಿ, ಗೌರ್ಮೆಂಟ್ PU ಕಾಲೇಜಸ್ ಯಾವುದಾದ್ರು ಇರಲಿ, ಹೋಗಿ ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬಹುದು. ಏನೇನು ಡಾಕ್ಯುಮೆಂಟ್ಸ್ ನೀವು ಕ್ಲೈಮ್ ಮಾಡಿರ್ತೀರಾ, ಲೈಕ್ ಈಗ ಆಲ್ರೆಡಿ ಕೆಲವರು ಸ್ಯಾಟ್ಸ್ ನಂಬರನ್ನು ಹಾಕಿ ಏನಾಗಿರುತ್ತೆ ಅಂದರೆ ಡೇಟಾ ಆಟೋಮೆಟಿಕಲಿ ಅದು ಫೆಟ್ಚ್ ಆಗುತ್ತೆ. ಕೆಲವ್ರದ್ದು ಏನಾಗಿರುತ್ತೆ, 12 ವರ್ಷದಲ್ಲಿ ಎಜುಕೇಷನ್ ಡೀಟೇಲ್ಸಲ್ಲಿ ಒಂದು 6 ವರ್ಷ ಡೇಟಾ ಫೆಟ್ಚ್ ಆಗಿರುತ್ತೆ, ರಿಮೈನಿಂಗ್ 6 ಇಯರ್ಸ್ ಫೆಟ್ಚ್ ಆಗಿರೋದಿಲ್ಲ. ಸೊ ಕೆಲವ್ರದ್ದು ಏನಾಗಿರುತ್ತೆ ಅಂದರೆ, ಹಾಗಾಗಿರೋದ್ರಿಂದ ಕೆಲವರು ಎಲ್ಲ ಕಂಪ್ಲೀಟಾಗಿ 12 ಇಯರ್ಸು ಡೇಟಾ ಫೆಟ್ಚ್ ಆಗಿದೆ. ಈಗ ಯಾರ್ದು ಕಂಪ್ಲೀಟಾಗಿ ಡೇಟಾ ಫೆಟ್ಚ್ ಆಗಿಲ್ಲ ಅವ್ರದ್ದು ಕ್ಲೈಮ್ಡ್ ಅಂತ ಇರುತ್ತೆ, ಬಟ್ ನಾಟ್ ವೆರಿಫೈಡ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ನಾಟ್ ವೆರಿಫೈಡ್ ಅಂತಲೇ ನೀವು ಡಾಕ್ಯುಮೆಂಟ್ ತೊಗೊಂಡೋಗಿ ವೆರಿಫಿಕೇಷನ್ ಮಾಡಬೇಕಂದ್ರೆ, ಸ್ಟಡಿ ಡೀಟೇಲ್ಸ್, ಸ್ಟಡಿ ಸರ್ಟಿಫಿಕೇಟ್ಸ್ ಅಂತ ಬರುತ್ತೆ, ಸ್ಟೋರ್ಸಲ್ಲಿ ಸಿಗುತ್ತೆ ನಿಮಗೆ. ಬುಕ್ ಸ್ಟೋರ್ಸಲ್ಲಿ ಹೋಗಿ ಕೇಳಿದ್ರೆ ನಿಮ್ಗೆ ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನು ಫಿಲ್ ಮಾಡ್ಕೊಂಡೋಗಿ, ಮತ್ತು ನಿಮ್ಮ ಸ್ಕೂಲ್ಗಳಲ್ಲಿ ಎಲ್ಲೆಲ್ಲಿ ಓದಿದ್ದೀರಾ ಅದರ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಸ್ಕೊಂಡಲ್ಲಿ BO ಸಿಗ್ನೇಚರ್ ಹಾಕ್ಸ್ಕೊಂಡು ಡೈರೆಕ್ಟಾಗಿ ನೀವು ಹೋಗಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬಹುದು. ಅದ್ರ ಜೊತೆಗೆ ಅದೊಂದೆಲ್ಲ ಕನ್ನಡ ಮೀಡಿಯಮ್ ಅಷ್ಟೇ, 1st ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮ್ ಓದಿರಬೇಕು ಅಂತ ಕೆಲವು ಸ್ಟೂಡೆಂಟ್ಸು ಡೌಟ್ ಕೇಳ್ತಿದ್ರು. ಸರ್, ನಾನೀಗ ಕ್ಲೈಮ್ಡ್ 10 ಇಯರ್ಸ್, ವೆರಿಫೈಡ್ ಕ್ಲೈಮ್ಡ್ 12 ಇಯರ್ಸ್ ಬಟ್ ವೆರಿಫೈಡ್ 10 ಇಯರ್ಸ್ ಇದೆ ಸರ್, ಏನು ಮಾಡಬೇಕು, ಆಗ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾ ಅಂತಂದರೆ, ನಾಟ್ ರಿಕ್ವೈರ್ಡ್.
ಯಾಕೆಂದರೆ ನೀವಿಲ್ಲಿ ಕ್ಲೈಮ್ ಮಾಡ್ತಿರುವಂಥದ್ದು ಏನು ಗೊತ್ತಾ, ನೀವು ಕರ್ನಾಟಕದ ವಿದ್ಯಾರ್ಥಿಗಳು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡಲ್ಲಿ ಮಿನಿಮಮ್ 7 ಇಯರ್ಸ್ ನೀವು ಕರ್ನಾಟಕದಲ್ಲಿ ಓದಿರಬೇಕು. ಸೊ ಮಿನಿಮಮ್ ನಿಮ್ಮದು 7 ಇಯರ್ಸ್ ವೆರಿಫೈ ಆಗಿದ್ದರೆ ಉಳಿದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೇಕಾಗಿಲ್ಲ. ಮಿನಿಮಮ್ 7 ಇಯರ್ಸ್ ಆಗಿರಲೇಬೇಕು, 7 ಇಯರ್ಸ್ ಕಂಪಲ್ಸರಿ ಆಗಿರಲೇಬೇಕು. 7 ಇಯರ್ಸ್ ಒಂದು 10 ಇಯರ್ಸ್ ಆಗಿದೆ ಅಂದರೆ ನೆಕ್ಸ್ಟ್ ಫರ್ದರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೇಕಾಗಿಲ್ಲ. ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಹಾಗೆ ನೆಕ್ಸ್ಟ್ ಅದೇ ಥರನೇ ಕನ್ನಡ ಮೀಡಿಯಂ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಒಳಗಡೆ ಆಲ್ 10 ಇಯರ್ಸ್ ಕಂಪ್ಲೀಟ್ 10 ವರ್ಷನೂ ನೀವು ಕನ್ನಡ ಮೀಡಿಯಮಲ್ಲಿ ಓದಿದರೆ, ಕೆಲವರು ಏನು ಮಾಡಿರ್ತೀರಾ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡಲ್ಲಿ 9 ವರ್ಷ ನೀವು ಕನ್ನಡ ಮೀಡಿಯಮಲ್ಲಿ ಓದಿರ್ತೀರ, 1 ವರ್ಷ ಇಂಗ್ಲೀಷ್ ಮೀಡಿಯಮ್ ಓದಿರ್ತೀರ ಅಂದ್ಕೊಳ್ಳಿ. ಅದು ನಿಮಗೆ ಕನ್ನಡ ಮೀಡಿಯಂ ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ. ಕಂಪ್ಲೀಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ನೀವು ಕನ್ನಡ ಮೀಡಿಯಂ ಓದಿದರೆ ನಿಮಗೆ ಕನ್ನಡ ಮೀಡಿಯಂ ಕ್ಲೈಮ್ ಆಗುತ್ತೆ. ಆ ಡಾಕ್ಯುಮೆಂಟ್ಸ್ ಅಗೇನ್ ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಇದ್ದರೆ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್ ತೊಗೊಳ್ಳಿ, ಫಿಲ್ ಮಾಡಿಸ್ಕೊಳ್ಳಿ, ನಿಮ್ಮ ಸ್ಕೂಲ್ಗಳಲ್ಲಿ ತೊಗೊಂಡೋಗಿ ಗೌರ್ಮೆಂಟ್ ನಿಯರ್ ಬೈ ಗೌರ್ಮೆಂಟ್ PU ಕಾಲೇಜಲ್ಲಿ ಹೋಗಿ ಸಬ್ಮಿಟ್. ಅದೇ ಥರನೇ ರೂರಲ್ಲೂ ಅಷ್ಟೇ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ನೀವು ರೂರಲ್ ಏರಿಯಾದಲ್ಲಿ ನೀವು ಓದಿದರೆ ನೀವು ರೂರಲನ್ನು ಕ್ಲೈಮ್ ಮಾಡ್ಕೋಬೋದು. ಹಾಗೆ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ 10 ವರ್ಷ ಕಂಪ್ಲೀಟಾಗಿ ನೀವು ಓದಿ, ತುಳು, ತಮಿಳು, ತೆಲುಗು, ಕೊಡವ ಇದನ್ನು ಭಾಷಾ ಅಲ್ಪಸಂಖ್ಯಾತ ಅಂತ ಕರೀತಾರೆ, ರಿಸರ್ವೇಷನ್, ಅವುಗಳಲ್ಲಿ ಏನಾದರೂ ಓದಿದರೆ ನೀವು, ಸೊ ಅವ್ರಿಗೂ ನಿಮ್ಗೆ ಏನಾಗುತ್ತೆ ಅಂದರೆ ರಿಸರ್ವೇಷನ್ ಇರುತ್ತೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ. ಹಾಗೆ ಧಾರ್ಮಿಕ ಅಲ್ಪಸಂಖ್ಯಾತ, ಸೊ ಅವ್ರಿಗೂ ಸಹ ನಿಮಗೆ ರಿಸರ್ವೇಷನ್ಸ್ ಇರುತ್ತೆ. ಅವ್ರಿಗೆಲ್ಲ ಕಂಪ್ಲೀಟಾಗಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನೀವು ಮಾಡಿಸ್ಕೋಬಹುದು. ಯಾವತ್ತಿನ ಒಳಗಡೆ ಅಂತಂದರೆ 21/5/2026 ಒಳಗಡೆ. ಸೊ ಇನ್ನೇನು 4 ಡೇಸ್ ಇದೆ, ಟೈಮ್ ಇದೆ ಅಷ್ಟೇ, 3-4 ಡೇಸ್ ಇದೆ. 3-4 ಡೇಸ್ ಒಳಗಡೆ ಹೋಗಿ ನೀವು ನಿಯರ್ ಬೈ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ. ಇದು ಲಾಸ್ಟ್ ಆಗಿರುತ್ತೆ. ಹಾಗೆ ನೋಡಿ ಹೇಳಿದ್ದಾರೆ, ಮತ್ತೆ ಮೆನ್ಷನ್ ಮಾಡಿದ್ದಾರೆ ಪರ್ಟಿಕ್ಯುಲರ್ ಆಗಿ. ಸೊ ಅದಾದ ನಂತರ ನಿಮಗೆ ಯಾವುದೇ ರೀಸನ್ಗೂ ನಿಮಗೆ ಅವಕಾಶ ಕೊಡೋದಿಲ್ಲ. ಇನ್ನು ಕೆಳಗಡೆ ಒಂದು ನೋಟು ಸಹ ಕೊಟ್ಟಿದ್ದಾರೆ. ಒಂದು ವೇಳೆ ಅಭ್ಯರ್ಥಿಯು ಕ್ಲೈಮ್ ಮಾಡದಿದ್ದಲ್ಲಿ ತಿದ್ದುಪಡಿ ಮಾಡಿಕೊಂಡು ಸಹ ಪರಿಶೀಲನೆಗೆ ಹಾಜರಾಗಬಹುದು ಅಂತ ನಾನು ಆಗಲೇ ಹೇಳಿದೆ ನಿಮಗೆ. ಇನ್ನು ಕೆಲವರು ಏನು ಮಾಡಿರ್ತೀರ, ಕನ್ನಡ ಮೀಡಿಯಂ ನೀವು ಓದಿರ್ತೀರ ಬಟ್ ಕ್ಲೈಮ್ ಮಾಡಿರೋದಿಲ್ಲ, ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಹಾಕಿರೋದಿಲ್ಲ ಅದನ್ನು. ಈಗಲೂ ಸಹ ಆಪ್ಷನ್ ಇದೆ, ನೀವು ಅಪ್ಲಿಕೇಶನಲ್ಲಿ ಹೋಗಿ ಎಡಿಟ್ ಮಾಡಿಕೊಂಡು ಕ್ಲೈಮ್ ಮಾಡಿ ಆಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹ ಕ್ವಿಕ್ಕಾಗಿ ಮಾಡ್ಕೋಬೇಕಾಗತ್ತೆ. ಇನ್ನು ಉಳಿದಿರೋಂತೂ ನೋಡ್ಬೋದು ನಿಮ್ಗೆ ಆಲ್ಮೋಸ್ಟ್ ಇನ್ನೊಂದು 4 ಡೇಸ್ ಇರುತ್ತೆ. 3-4 ಡೇಸ್ ಒಳಗಡೆ ನೀವು ಮುಗಿಸ್ಕೋಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಇದು ಲಾಸ್ಟ್ ಚಾನ್ಸು, ಮತ್ತು ಯಾವುದೇ ರೀಸನ್ಗೂ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಟೈಮ್ ಕೊಡೋದಿಲ್ಲ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಸ್ಟಿಲ್ ನಿಮಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.